ಪತ್ರಕರ್ತರನ್ನು ಸ್ವಾಗತವನ್ನು ಮಾಡುತ್ತಾ ಭಾಳ ವಿಶೇಷವಾಗಿ ಹೊರೆ ಉಳಿಸಿ ಅಜೆಂಡದ ಅಡಿಯಲ್ಲಿ ನಾವು ಬೃಹತ್ ಪಾದಯಾತ್ರೆಯನ್ನು ಹಾಕುತ್ತಿದ್ದೇವೆ. ಇದಕ್ಕೆ ಕಾರಣ ವಲಯ ಮೂಲ ಯೋಜನೆ ಎಲ್ಲೋ ಒಂದು ಕಡೆ ದಾರಿ ತಪ್ತಾ ಇದೆ. ಅದಾಗಬಾರ್ದು. ಮೊದಲ ಬಾರಿಗೆ ಮೂಲ ಯೋಜನೆ ಅನುಷ್ಠಾನ ಆಗಿ ಅದರ ಮೇಲೆ ಬೇರೆ ಯೋಜನೆಗಳನ್ನು ಕೈಗೆತ್ತಿಕೊಳ್ಬೇಕು ಅನ್ನೋ ದೃಷ್ಟಿಕೋನದಲ್ಲಿ ವಲಯ ಬಲದಂಡಿ ಯೋಜನೆ 47 ವರ್ಷಗಳ ಆದರೂ ಸಹ ಈ ಭಾಗದ ರೈತರ ನೀರಿನ ವಂಚಿತರಾಗಿರುವುದಿಲ್ಲ. ಅದನ್ನು ತ್ವರಿತಗತಿಯಲ್ಲಿ ಅನುಷ್ಠಾನ ಆಗಬೇಕನ್ನೋ ರೀತಿಯಲ್ಲಿ ನಾವು ಈ ಪಾದಯಾತ್ರೆ ಹಾಕ್ಕೊಂಡಿದ್ದೇವೆ. ಎರಡನೇದಾಗಿ ಸಿದ್ದಾಪುರ ಏತ ನೀರಾವರಿ ಇವತ್ತು ಸಹ ಅದು ಗೋಪಾಲ್ ಪೂಜಾರಿ ಲೆಟರ್ ಕೊಟ್ಟಿದ್ದಾರೆ, ಬಂದಾಗುತ್ತೆ ಅನ್ನುವ ಸುಳ್ಳು ಅಪಾದನೆಗಳನ್ನು ಜನರಿಗೆ ಮೂಡಿಸ್ತಾ ಇದ್ದಾರೆ. ಅದೊಂದು ಸುಳ್ಳು ಅಪಪ್ರಚಾರ ಅನ್ನೋದಕ್ಕೆ ಪಾದಯಾತ್ರೆ ಮೂಲಕ ಯಾವುದೇ ಕಾರಣಕ್ಕೂ ಸಿದ್ದಾಪುರ ಏತ ನೀರಾವರಿಯನ್ನು ರದ್ದು ಮಾಡಲಿಕ್ಕೆ ನಾವು ಬಿಡುವುದಿಲ್ಲ. ಆ ಕಾಮಗಾರಿಯನ್ನು ಚಾಚು ತಪ್ಪದ ಅನುಷ್ಠಾನ ಆಗಬೇಕು. ನಮ್ಮ ಬೇಡಿಕೆ ಇಷ್ಟೇ, ಬಿಟ್ಟು ಹೋದ ಭಾಗಕ್ಕೆ ತರಾತುರಿಯಲ್ಲಿ DPR ಮಾಡಿ ಬರೀ ಸಿದ್ದಾಪುರದ 2 ವಾರ್ಡ್ ಮಾತ್ರ, ಆದ್ರಲ್ಲಿ ಲೆಫ್ಟ್ ಸೈಡ್ ಮಾತ್ರ, ರೈಟ್ ಸೈಡಿಗಿಲ್ಲ. ಹೊಸಂಗಡಿಯಲ್ಲಿ ಕೆರೆಗೆ 8% ನೀರು ಹಾಕ್ತಾ ಇದ್ದಾರೆ ಬಿಟ್ಟರೆ ಹಳ್ಳಿಗೆ ನೀರಿಲ್ಲ, ಎಡಮಗಿಗಿಲ್ಲ. ಮತ್ತು ಉಳ್ಳೂರಂತೂ ಸಂಪೂರ್ಣ ತಿರಸ್ಕಾರ ಆಗಿದೆ. ಅದಾಗಬಾರ್ದು ಅನ್ನೋ ದೃಷ್ಟಿಕೋನದಲ್ಲಿ ನಾವು ಇವತ್ತು ಸಂಪೂರ್ಣ ನನ್ನ ಕ್ಷೇತ್ರದ ಈ ಭಾಗದ ರೈತರಿಗೆ ನೀರು ಕೊಡಬೇಕು ಅನ್ನೋ ರೀತಿಯಲ್ಲಿ ಬಲದಂಡಿ ಯೋಜನೆ ಅನುಷ್ಠಾನ ಆಗೋದ್ರ ಒಟ್ಟಿಗೆ ಸಿದ್ದಾಪುರ ಏತ ನೀರಾವರಿ ಬಿಟ್ಟು ಹೋದ ಭಾಗಕ್ಕೆ ರೈತರಿಗೆ DPR ಅನ್ನು ಚೇಂಜ್ ಮಾಡಿ ಬಿಟ್ಟು ಹೋದ ಭಾಗಕ್ಕೆ ನೀರನ್ನು ಕೊಡುವಂಥ ಒಂದು 50 ಕೋಟಿ ಎಕ್ಸ್ಟ್ರಾ ಹಣ ಕೊಟ್ಟು ಆ ರೈತರಿಗೂ ನೀರು ಕೊಡಬೇಕನ್ನೋ ದೃಷ್ಟಿಯಲ್ಲಿ ಈ ಪಾದಯಾತ್ರೆಯನ್ನು ಎತ್ಕೊಂಡಿದ್ದೇವೆ. ಚೌಕೂರು ಏತ ನೀರಾವರಿ ಬಿಟ್ಟು ಹೋದ ಭಾಗಕ್ಕೂ ಸಹ ಅದನ್ನು ಜೋಡಣೆ ಮಾಡ್ತಕ್ಕಂಥ ಕೆಲಸಕ್ಕೆ ಸರ್ಕಾರ ಮುಂದಾಗಬೇಕು. ಇವತ್ತು ಜಗಜೀವನ್ ಮಿಷನ್ ಏನು ಮನೆ ನೀರು ಕೊಡುವ ಯೋಜನೆ ಏನಿದೆ, ಪೈಪ್ಲೈನ್ ಆಗಿದೆ, ನೀರಿಲ್ಲ. ಜನರಿಗೆ ಇವತ್ತು ಅದರ ಬಗ್ಗೆ ಅನುಮಾನ ಬಂದಿದೆ. ನಾವು ಈ ಪಾದಯಾತ್ರೆ ಮೂಲಕ ಜಗಜೀವನ್ ಮಿಷನ್ ಏನು ಪೈಪ್ಲೈನ್ ಆಗಿದೆ ಅವರಿಗೆ ನೀರು ಬಿಡುಗಡೆ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಈ ಪಾದಯಾತ್ರೆಯನ್ನು ನಾವು ಹಾಕ್ಕೊಂಡಿದ್ದೇವೆ. 3ನೇ ತಾರೀಕಿಗೆ ಬೆಳಗ್ಗೆ 9:30 ಗಂಟೆಗೆ ಕಣ್ಣೂರಿನಿಂದ ಪ್ರಾರಂಭವಾದಂಥ ಪಾದಯಾತ್ರೆ ಶಂಕರನಾರಾಯಣದಲ್ಲಿ ಸಾಯಂಕಾಲ 6 ಗಂಟೆಗೆ ಕೊನೆಗೊಳಿಸಿ 4ನೇ ತಾರೀಕಿಗೆ ಬೆಳಗ್ಗೆ 9:30 ಶಂಕರನಾರಾಯಣದಿಂದ ಪ್ರಾರಂಭವಾಗಿ ಮಧ್ಯಾಹ್ನ 1 ಗಂಟೆ ಹೊನ್ನಮ್ಮ ದೇವಸ್ಥಾನ ಹತ್ರ ಊಟ ಮಾಡಿ ಪುನಃ ಪ್ರಾರಂಭ ಮಾಡಿ 2:30 ಗಂಟೆಗೆ ಸಿದ್ದಾಪುರದಲ್ಲಿ ಬಹಿರಂಗ ಸಭೆ ನಾವು ಏರ್ಪಡಿಸಿದ್ದೇವೆ. ಸಾಕಷ್ಟು ಮುಖಂಡರುಗಳು, ಜಿಲ್ಲಾ ಮಟ್ಟದ, ರಾಜ್ಯ ಮಟ್ಟದ ಮುಖಂಡರುಗಳು ಭಾಗವಹಿಸಲಿಕ್ಕಿದ್ದಾರೆ. ಈ ರೀತಿ ಜನಜಾಗೃತಿ ಮೂಡಿಸ್ತಕ್ಕಂಥ ಕೆಲಸಕ್ಕೆ ಮಾಡ್ತೇವೆ. ಬಿಟ್ಟರೆ ನಾವು ಸರ್ಕಾರಕ್ಕೆ ಇವಾಗಲೇ ಬಲದಂಡಿ ಯೋಜನೆಯ ಅನುಷ್ಠಾನ ಆಗಬೇಕು ಒತ್ತಾಯವನ್ನು ನಮ್ಮ ಉಪಮುಖ್ಯಮಂತ್ರಿಗಳು ಒತ್ತಾಯ ಮಾಡಿದ್ದೇವೆ. ಈ ವರ್ಷದಲ್ಲಿ ಅದನ್ನು ಕಾರ್ಯಗತಗೊಳಿಸಲಿಕ್ಕೆ ಸರ್ಕಾರ ನಮಗೆ ಕೈಗೆತ್ತಿಕೊಳ್ಬೇಕನ್ನೋ ಒತ್ತಾಯವನ್ನು ಮಾಡಿದ್ದೇವೆ. ಮೊನ್ನೆ ಕಾರ್ಕಳ ಬಂದಾಗ ಮುಖ್ಯಮಂತ್ರಿಗಳಿಗೆ ಬಲದಂಡಿ ಯೋಜನೆ ಪರವಾಗಿ ನಾವು ಪಾದಯಾತ್ರೆ ಮಾಡ್ತಾ ಇದ್ದೇವೆ. ನಾವು ಪಾದಯಾತ್ರೆ ಮೂಲಕ ನಾವು ಒತ್ತಾಯ ಮಾಡಿ ನಾವು ಏನು ಕಮಿಟಿ ಇವತ್ತು ಮಾಡಿಕೊಂಡಿದ್ದೇವೆ, ವರೈ ನದಿ ಉಳಿಸಿ ಅನ್ನೋ ಕಮಿಟಿ ಏನಿದೆ, ಆ ಕಮಿಟಿಯ ಮುಖಂಡರನ್ನು ಕರ್ಕೊಂಡು ಉಪಮುಖ್ಯಮಂತ್ರಿ ಮತ್ತು ಮುಖ್ಯಮಂತ್ರಿ ಭೇಟಿಯಾಗಿ ಇದನ್ನು ತ್ವರಿತಗತಿಯಲ್ಲಿ ಸೆಂಕ್ಷನ್ ಆಗಬೇಕು ಅನ್ನೋ ಒತ್ತಾಯವನ್ನು ಮಾಡಲಿಕ್ಕೆ ಬೆಂಗಳೂರಿಗೆ ನಿಯೋಗವನ್ನು ಕರ್ಕೊಂಡು ಹೋಗಬೇಕನ್ನೋ ತೀರ್ಮಾನ ತಗೊಂಡಿದ್ದೇನೆ. ಇದು ಯಾರ ವಿರುದ್ಧ ಅಲ್ಲ,
ಯಾರ ಪರವಾಗಿ ಅಲ್ಲ, ರೈತರ ಪರವಾಗಿ ಈ ಹೋರಾಟಕ್ಕೆ ನಾವು ಚಾಲನೆ ಕೊಡ್ತಾ ಇದ್ದೇವೆ. ಇದು ಮುಂದಿನ ದಿನ ಈ ಭಾಗದ ರೈತರನ್ನ ಒಗ್ಗರಿಸಿ ಅವರಿಗೆ ನೀರು ಕೊಡಬೇಕು. ಬೆಳ್ತಂಗಡಿ ನೀರು ತಗೊಂಡು ಹೋಗ್ತಾರೆ, ಕಾರ್ಕಳಕ್ಕೆ ನೀರು ತಗೊಂಡು ಹೋಗ್ತಾರೆ, ಉಡುಪಿ ಕಾಪು ನೀರು ತಗೊಂಡು ಹೋಗ್ತಾ ಇದ್ದಾರೆ. ನನ್ನ ಕ್ಷೇತ್ರ ಇರುವುದು ವರೈ, ನನ್ನ ಕ್ಷೇತ್ರದಲ್ಲಿದೆ. ನಾನು ಆ ಭಾಗಕ್ಕೆ ಒಂದು ಬಾರಿ MLA ಆದಷ್ಟೇ. ನಾನು ಒಂದೇ ಬಾರಿ MLA, 5-6 ಸರಿ ನಾನು ಅಲ್ಲಿ MLA ಆಗಿಲ್ಲ. ಆದರೂ ಸಹ ನನಗೆ ಆ ಭಾಗದ ಋಣ ಇದೆ. ಆ ಭಾಗದ ಜನರ ಸ್ಪಂದಿಸ್ತಕ್ಕಂಥ ಕೆಲಸ ಆಗಬೇಕಾಗಿದೆ. ನಾನು 2 ಬಾರಿ ಸೋತಿರ್ಬೋದು, ಆದರೆ ನಾನು ಪಲಾಯನ ಮಾಡುವುದಿಲ್ಲ. ಸೋಲ್ಲಿ ಗೆಲ್ಲಿ ಈ ಕ್ಷೇತ್ರದ ಜನರ ಪರವಾಗಿ, ಕಾರ್ಯಕರ್ತರ ಪರವಾಗಿ ಹೋರಾಟ ಮಾಡ್ತಕ್ಕಂಥ ನಾಯಕತ್ವವನ್ನು ಈ ಭಾಗಕ್ಕೆ ಕೊಡ್ತೇನೆ ಅನ್ನೋ ಭರವಸೆ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದನೇ ಏನಿಲ್ಲ, 2023 ಇಸ್ವಿಯಲ್ಲಿ ನಾನು ಕೇಳಿರ್ತಕ್ಕಂಥದ್ದು ಜಾಬ್ ಕೋಲನ್ನು ನೀವು ಡ್ಯಾಮಲ್ಲಿ ಮಾಡಬಾರ್ದು, ಡ್ಯಾಮ್ ಹತ್ರ ಮಾಡಬಾರ್ದು, ಕೆಳಗೆ ಮಾಡಿ ಅಂತ ಕೊಟ್ಟಿದ್ದಾರೆ. ಇವತ್ತು ಸರ್ಕಾರ ಅದಕ್ಕೆ ಸ್ಪಂದಿಸಿ ಮುಖ್ಯಮಂತ್ರಿಗಳು, ನಾನು ಪುನಃ DPR ಆಗಿ ಕೆಲಸ ಶುರು ಆದ ಕೂಡಲೇ ಗೊತ್ತು ಗಮನಕ್ಕೆ ಬಂದ ಮೇಲೆ ಪುನಃ ಹೋಗಿ ಮುಖ್ಯಮಂತ್ರಿ ಬಂದು 2025ರಲ್ಲಿ ಲೆಟರ್ ಬೇಕಂತ ನಮ್ಮ ಹತ್ರ ಇದೆ. ಆವಾಗ ಮುಖ್ಯಮಂತ್ರಿಗೆ ಅದನ್ನು 2023 ಕೊಟ್ಟಿರ್ತಾರೆ ಲೆಕ್ಕನ ಗಣನೆ ತಗೊಳ್ಳದೇ ಇರೋದ್ರಿಂದ ಬುಲೆಟ್ ಪಾಲಿಸಿ ಅಂತ ಹೇಳಿದ್ದಾರೆ. ಅದಕ್ಕೆ ಯಾರು ಸ್ಪಂದಿಸುವಂಥ ಪರಿಸ್ಥಿತಿ ಮಾಡದೇ ಇರೋದ್ರಿಂದ ಇವತ್ತು ಈ ಗೊಂದಲ ಆಗಿದೆ. ಆಯ್ತು, ಇವತ್ತು ತಜ್ಞರ ಸಮಿತಿ ರೆಡಿಯಾಗಿದೆ, ತಜ್ಞರ ಸಮಿತಿ ವೀಕ್ಷಣೆ ಮಾಡಿದೆ. ತಜ್ಞರ ಸಮಿತಿ ಏನು ತೀರ್ಪು ಕೊಡ್ತಾರೆ ಅದಕ್ಕೆ ತಲೆ ಬಾಗ್ತೇವೆ. ಅವ್ರು ಮೇಲ್ ಮಾಡಿದ್ರು ಸರಿ ಅಂದರೆ ನಾವು ಒಪ್ತೇವೆ, ಇಲ್ಲ ಮೇಲೆಲ್ಲ ಕೆಳಗೆ ಮಾಡ್ತೇವೆ ಅಂದರು ಅದಕ್ಕೆ ಹೋಗ್ತೇವೆ. ನಾವು ಅದರಲ್ಲಿ ಗೊಂದಲ ಇಲ್ಲ. ತಜ್ಞರ ಸಮಿತಿ ಅವ್ರು ಬರೋದು ನಮ್ಮಂಥ ವಾರ್ಡ್ನರಿಯವರಲ್ಲ, ನಾವು ರಾಜಕಾರಣಿಗಳು. ಅವರು ವಿಜ್ಞಾನಿಗಳು, ಸೈಂಟಿಸ್ಟ್, ಅನುಭವ ಇರುವವರು, ಎಜುಕೇಟೆಡ್ ಪೀಪಲನ್ನು 7 ಜನ ಹಾಕಿದ್ದಾರೆ. ಅದರಲ್ಲಿ ಸುರತ್ಕಲ್ಲಿಂದ NITಯಿಂದ 3 ಜನ ಹಾಕಿದ್ದಾರೆ. 3 ಜನ ಅವರು ಯಾರು ಒತ್ತಡಕ್ಕೆ ಮಣಿಯವರಲ್ಲ. ಅವರೆಲ್ಲ ಸರ್ಕಾರದ ಮಟ್ಟಿಗೆ ಸರ್ಕಾರದೊಟ್ಟಿಗೆ ಚರ್ಚೆ ಮಾಡಿ ತೀರ್ಮಾನ ತಗೊಳ್ತಾರೆ. ಅವ್ರು ಏನು ತೀರ್ಮಾನ ತಗೊಂಡ್ರು ನಾವು ಅದಕ್ಕೆ ಒಪ್ಕೊಳ್ತೇವೆ. ನಾವು ಅದ್ರ ಬಗ್ಗೆ ಏನು ಅವರಿಗೆ ತೀರ್ಮಾನ ಆಗುತ್ತೆ ಅದಕ್ಕೆ ನಾವು ತಲೆ ಬಾಗ್ತೇವೆ. ಆದರೆ ನಮ್ಮದು ಬಲದಂಡೆ ಯೋಜನೆ ಬಿಟ್ಟವ್ರಿಗೆ ನೀರು ಕೊಡಬೇಕು, ಇಷ್ಟೇ ನಮ್ದು ಹೋರಾಟ. ತಪ್ಪು. ಆ ಇಂಜಿನಿಯರ್ ನಾವು ಸ್ಥಳಕ್ಕೆ ಹೋಗಿ ಕೇಳಿದ್ದೆವು, ಹೋಗಿ ಡ್ಯಾಮ್ ಪಕ್ಕದಲ್ಲಿ ಮಾಡಬೇಕಾದ್ರೆ ಡ್ಯಾಮಿನ ಹತ್ರ ಸ್ವಲ್ಪ ಅನುಭವ ಇರುವನು, ಆ ಡ್ಯಾಮ್ ಹತ್ರಕ್ಕೆ ನಾಳೆ ಕಲ್ಲಿದೆ, ಅದ್ರ ಪಕ್ಕ 16 ಅಡಿ ಕೆಳಗೆ ಹೋಗೋದು. 16 ಅಡಿ ಕೆಳಗೆ ಹೋದ್ರೆ ಆ ಡ್ಯಾಮಿನ ಕಥೆ ಏನಾಗುತ್ತೆ, ಡ್ಯಾಮಿಗೆ ಅಪಾಯ ಇದೆ ಅಂತ ಅವ್ರು ತಿಳ್ಕೊಳ್ಬೇಕಿತ್ತು. ಅಥವಾ ಡ್ಯಾಮಿನ ದೂರ ಇಟ್ಟು ಅವ್ರೇನೋ ಮಾಡೋದಿದ್ರೆ ಡ್ಯಾಮಿಗೆ ಏನೋ ತೊಂದರೆ ಆಗ್ತಿದ್ರು ಅದು ಲೆಕ್ಕ. ಇದಲ್ಲ, ನಾವು ಅದಕ್ಕೋಸ್ಕರ ವಿರೋಧ. ಯಾರು ಒಬ್ಬರಿಗೋಸ್ಕರ ಹೆದರ್ಕೊಂಡು ರಾಜಕಾರಣ ಮಾಡ್ತಕ್ಕಂಥದ್ದಲ್ಲ. ಅಲ್ಲಿ ರೈತರ ಆಸ್ತಿ ಅದು, ರೈತರ ಆಸ್ತಿಗೆ ಯಾವುದೇ ಧಕ್ಕೆ ಬರಬಾರ್ದು. ಯಾರೊಬ್ಬ ಕಾಂಟ್ರಾಕ್ಟಿಗೆ ಲಾಭ ಮಾಡಲಿಕ್ಕಲ್ಲ ನಾವಿರೋದು. ನಾವು ರೈತರ ಆಸ್ತಿ ಅದನ್ನು ಉಳಿಸ್ಕೊಳ್ಬೇಕು ಅಂತ ಹೋರಾಟ. ನಾವು ತಜ್ಞರ ಸಮಿತಿ ಭೇಟಿ ನೀಡಿಯಾಗಿದೆ, ಅವ್ರು ಅದ್ರ ಬಗ್ಗೆ ಚರ್ಚೆ ಆಗ್ತದೆ. ಅವ್ರು ಎಷ್ಟು ಸರಿ ಭೇಟಿ ಕೊಡ್ತಾರೆ ನಮ್ಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ನನ್ನ ಪರಿಚಯದವರಂತೂ ಅಲ್ಲ. ಸರ್ಕಾರ ಏನು ನೇಮಕಾತಿ ಮಾಡಿದೆ ಆ ವಲಯ ನಿಗಮದಲ್ಲಿ ಅವರು ಏನು ತೀರ್ಮಾನ ತಗೊಳ್ತಾರೆ ಅವ್ರಿಗೆ ಸಂಬಂಧಪಟ್ಟು ಬಿಟ್ಟರೆ ನಾವು ಕೇಳ್ಕೊಳ್ಳೋದು ಕೆಳಗೆ ಹೋಗಿ ಕೆಳಗೆ ಜಾಗಗಳನ್ನು ಕೆಳಗೆ ಮಾಡಿ ಅಂತ ಕೇಳಿದ್ದೇವೆ. ಅಲ್ಲಿ ಸರಿ ಇಲ್ಲ, ಡ್ಯಾಮ್ ಹತ್ರ ತೊಂದರೆ ಆಗಬಾರ್ದು, ಕುಡಿಯೋ ನೀರಿಗೆ ಸೀಮಿತ ಆದಂಥ ಡ್ಯಾಮ್ ನೀರನ್ನು ತಾವು ಅದಕ್ಕೆ ತೊಂದರೆ ಮಾಡಬಾರ್ದು, ರೈತರಿಗೆ ಕೊಡಲಿಕ್ಕೆ ನೀರು ತೊಂದರೆ ಆಗಬಾರ್ದು. ಅದಕ್ಕೋಸ್ಕರ ಈಗ ಕುಂದಾಪುರ ಪುರಸಭೆ ನೀರು ಬರ್ತೇನೆ, ಮಂದರ್ತಿ ಮೂಲಕ ಉಡುಪಿ ನೀರು ಹೋಗ್ತಾ ಇದೆ, ಈಗ ಬೆಳ್ತಂಡಿ ಹೋಗ್ತಾ ಇದೆ, ಕಾರ್ಕಳಕ್ಕೆ ಹೋಗ್ತಾ ಇದೆ, ಕಾಪುಗೆ ಹೋಗ್ತಾ ಇದೆ. ಇದೆಲ್ಲ ಹಿನ್ನೆಲೆ ಅವರು ಚರ್ಚೆ ಮಾಡಿ ಸರ್ಕಾರ ಮಾಡಿ ನಾವಲ್ಲ. ಅಲ್ಲಿ ನೀವು ಉಡುಪಿಗೆ ಕಾರ್ಕಳಕ್ಕೆ ನೀರು ಕೊಡ್ಲಿಕ್ಕೆ ನಿಮ್ದು ವಿರೋಧ ಇಲ್ವಾ? ಈಗ ಅಲ್ಲಿ ಸಾಕಷ್ಟು ನೀರಿಗೆ ಸರ್ಕಾರ ಮಾನದಂಡ ಮಾಡಿದೆ. ಮೊದಲ ಆದ್ಯತೆ ಕುಡಿಯೋ ನೀರಿಗೆ ಕೊಡಬೇಕು, 8ನೇ ಹಂತದ ರೈತರಿಗೆ ಕೊಡ್ಬೇಕಲ್ಲ, ಕೊಡ್ಬೇಕಂತ
ಕುಡಿಯ ನೀರು ಕೊಡಲಿಕ್ಕೆ ನಾವು ಯಾರಿಗೂ ಅಬ್ಜೆಕ್ಷನ್ ಮಾಡಲಿಕ್ಕೆ ಆಗುದಿಲ್ಲ. ಸರ್ಕಾರದ ಒಂದು ಕಟ್ಟುನಿಟ್ಟಿನ ತೀರ್ಮಾನ. ಅದಕ್ಕೆ ನಮ್ಮದೇನು, ನಮ್ಮ ಕ್ಷೇತ್ರದಲ್ಲಿ ವರಾಯಿ ನಿಗಮ್ ಡ್ಯಾಮ್ ನಮ್ಮಲ್ಲಿ ನಮ್ಗೆ ನೀರು ಕೊಡ್ಬೇಕಷ್ಟೇ. ನಮ್ಮ ಕ್ಷೇತ್ರದ ಬೈಂದೂರು ಕ್ಷೇತ್ರದಲ್ಲಿ ಲೆಟರ್ ಕೊಟ್ಟಿದ್ದೇವೆ ನಾವು. ಲೆಟರ್ 2023 ಲೆಟರ್ ಓದಿ ಸ್ವರ್ಣ ಶೀತ ನದಿ ಎಲ್ಲ ತುಂಬಿ ಹರಿದಿದೆ. ನೀವು ಬೆಳ್ತಂಗಡಿ ನೀರು ಕೊಡಬೇಕು, ಉಡುಪಿ ನೀರು ಕೊಡಬೇಕು, ಕಾಪು ಕಾರ್ಕಳ ಕೊಡಬೇಕಾದ್ರೆ ಅದನ್ನ ವೆಂಟೇಜ್ ಡ್ಯಾಮ್ ಮಾಡಿ ಅಲ್ಲಿಂದ ನೀರು ತಗೊಂಡು ಹೋಗಿ ಮೊದಲು ನಮ್ಮ ವರಾಯಿ ನೀರಾವರಿ ನಿಗಮದ ಮೂಲಕ ಈ ಏನು ಡ್ಯಾಮಿನ ನೀರು ನೀವು ಇದ್ರ ಬಗ್ಗೆ ಹೆಚ್ಚು ಕಣ್ಣು ಹಾಕಬಾರ್ದು, ಅದನ್ನ ಮಾಡಿ ಅಂತ 2023 ಲೆಟರ್ ಕೊಟ್ಟಿದ್ದೇವೆ. ನಮ್ಮ ಧರಣಿಯ ಉದ್ದೇಶ ಅಂತ ಹೇಳಿದ್ರೆ ನಿಮಗೆ ಗೊತ್ತಿದ್ದಾರೆ, ಹಾಗೆ ಹೇಳಿದ್ರು 1979ರಲ್ಲಿ ಪ್ರಾರಂಭ ಅಂತ ಯೋಜನೆ ಅಲ್ಲಿನ ಮುಖ್ಯಮಂತ್ರಿಗಳು ಮತ್ತು ಗುಂಡೂರಾಯರು ಶಂಕುಸ್ಥಾಪನೆ ಮಾಡಿದರು. ಸುಮಾರು 18,000 ಹೆಕ್ಟೇರ್ ಅಂತ ಹೇಳಿದ್ರೆ 38,000 ಎಕರೆ ಕೃಷಿ ಭೂಮಿಗೆ ನೀರಿಸುವಂತ ಯೋಜನೆ ವಾರಾಯಿ ನೀರಾವರಿ ಯೋಜನೆ. ಇವತ್ತು ಹೋರೆಹೆಬ್ಬಿಯಲ್ಲಿ 1,100 ಕ್ಯೂಸೆಕ್ಸ್ನ ಒಂದು ಅನೇಕ ಡ್ಯಾಮ್ ಇದೆ. ಆ ಡ್ಯಾಮಿನಿಂದ ಏನು ಒಂದು ಕಡೆ ವಾರಾಯಿ ನದಿಯಲ್ಲಿ ನೀರು ಹೋದರೆ ಇನ್ನೊಂದು ಕಡೆಯಲ್ಲಿ ವಾರಾಯಿ ಬಲದಂಡೆ, ಎಡದಂಡೆ ಮತ್ತು ಎತ್ತ ನೀರಾವರಿಗೆ ನೀರುಣಿಸುವಂತ ಯೋಜನೆ. ಇವತ್ತು ಈ ವಾರಾಯಿ ಎಡದಂಡೆಯ ಕಾಲುವೆ ಒಂದು ಶೇಕಡ 60-70 ಕಾಮಗಾರಿ ಮುಗಿದಿದೆ, ನೀರು ಹೋಗ್ತಾ ಇದೆ. ಏತ ನೀರಾವರಿ ಕಾಮಗಾರಿ ಮುಕ್ತಾಯ ಹಂತದಲ್ಲಿದೆ. ಏನೊಂದು ಸಣ್ಣ ರಿಸರ್ವ್ ಫಾರೆಸ್ಟ್ ವಿಚಾರವನ್ನು ಇಟ್ಕೊಂಡು ಆ ಕಾಮಗಾರಿ ಇಲ್ಲಿಯ ತನಕ ನೀರನ್ನು ಕುಡಿಸುವಂತ ಕೆಲಸ ಆಗಲಿಲ್ಲ. ಬಲದಂಡೆ ಯೋಜನೆ ಎನ್ನುವಂಥದ್ದು ಸಂಪೂರ್ಣವಾಗಿ ಮೊದಲು ಕುಂದಾಪುರ ವಿಧಾನಸಭಾ ಕ್ಷೇತ್ರಕ್ಕಿತ್ತು. ತದನಂತರ ಕ್ಷೇತ್ರ ವಿಂಗಡಣೆ ಆದ ನಂತರ ಬೈಂದೂರು ವಿಧಾನಸಭಾ ಕ್ಷೇತ್ರಕ್ಕೆ ಹೋಗಿದೆ. ಅಂತ ಹೇಳಿದ್ರೆ ಶಂಕರನಾರಾಯಣ, ಹಂಪಾರು, ಕಾವರಾಡಿ, ಹಳ್ನಾಡು ಈ 4 ಗ್ರಾಮಗಳಿಗೆ ಸುಮಾರು 4,000 ಹೆಕ್ಟೇರ್ ಕೃಷಿ ಭೂಮಿಗೆ ನೀರುಣಿಸುವಂತ ಯೋಜನೆ. 47 ವರ್ಷ ಆದರೂ ಕೂಡ ಇಲ್ಲಿಯ ತನಕ ಯೋಜನೆ ಪ್ರಾರಂಭ ಆಗಲಿಲ್ಲ. ಆದರೆ ಭಾರತೀಯ ಜನತಾ ಪಕ್ಷದವರು ಏನ್ ಮಾಡ್ತಾ ಇದ್ದಾರೆ, ಇವತ್ತು ಗಂಟೆಯೊಳೆಯವರು ಇರ್ಬೋದು, ಅವರು ಕೇವಲ ಗೋಪಾಲ್ ಪೂಜಾರ ಮೇಲೆ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ ಬಿಟ್ಟರೆ ಈ ಯೋಜನೆಯನ್ನ ಮುಗಿಸಬೇಕು, ಈ ಯೋಜನೆಯನ್ನ ಏನಾದರೂ ಕಾಯಕಲ್ಪ ಕೊಡಬೇಕು ಅಂತ ಎಲ್ಲೂ ಕೂಡ ಹೇಳ್ತಾ ಇಲ್ಲ. ಮೊನ್ನೆ ಕಳ್ಳೂರಿನಲ್ಲಿ ನಡೆದಂತ ಒಂದು ಸಭೆಯಲ್ಲಿ ನಾವು ಸ್ಪಷ್ಟವಾಗಿ ಉತ್ತರವನ್ನು ಕೊಟ್ಟಿದ್ದೇವೆ. ಅಂತ ಹೇಳಿದ್ರೆ 2023ರಲ್ಲಿ ಗೋಪಾಲ್ ಪೂಜಾರರು ಎಲ್ಲೂ ಕೂಡ ಸಿದ್ದಾಪುರ ಏತ ನೀರಾವರಿ ಯೋಜನೆ ನಿಲ್ಲಿಸಿ ಅಂತ ಹೇಳಲಿಲ್ಲ. ಸಿದ್ದಾಪುರ ಯೋಜನೆ ಏತ ನೀರಾವರಿಯಿಂದ ಕೆಲವು ಸಾಧಕ ಬಾಧಕಗಳುಂಟು. ಡ್ಯಾಮ್ನ ಪಕ್ಕದಲ್ಲಿ ಏನು ಜಾಕ್ವೆಲ್ ಮಾಡಿ ನೀರು ಕೊಟ್ಟರೆ ಖಂಡಿತವಾಗಿ ಡ್ಯಾಮ್ಗೆ ಅಪಾಯ ಉಂಟು. ಅದ್ರ ಜೊತೆಯಲ್ಲಿ ಗೋಪಾಲ್ ಪೂಜಾರ ಕ್ಷೇತ್ರದ ಒಂದಷ್ಟು ಭಾಗಗಳಿಗೆ ವರಾಯಿ ನದಿಯಿಂದ ನೀರು ಹೋಗ್ತಾ ಇದೆ. ಇವತ್ತು ಸೌಕರ್ಯ ನೀರಾವರಿ ಇರ್ಬೋದು, ಬೇರೆ ಬೇರೆ ಗ್ರಾಮ ಪಂಚಾಯತ್ಗೆ ಕುಡಿಯೋ ನೀರು ಇರ್ಬೋದು, ಇವತ್ತು ಏನು ಜೆ ಮೂಲಕ ನಿಮ್ಮ ಶಿರೂರು ತನಕ ಹೋಗುವಂಥದ್ದು ಕೂಡ ವರಾಯಿ ನದಿಯಿಂದ ನೀರು ಹೋಗುವಂಥದ್ದು. ಅದಕ್ಕೆಲ್ಲ ತೊಂದರೆ ಆಗ್ತದೆ. ಯಾಕಂತ ಹೇಳಿದ್ರೆ ನಾನು ಎರಡು ವಿಚಾರವನ್ನು ಸ್ಪಷ್ಟಪಡಿಸ್ತೇನೆ. ವಾರಾಯಿ ನೀರಾವರಿ ಯೋಜನೆಯ 18,000 ಹೆಕ್ಟೇರ್ ಕೃಷಿ ಭೂಮಿಗೆ ನೀರು ಹೋಯ್ತು ಅಂತ ಹೇಳಿದ್ರೆ ಯೋಜನೆಯನ್ನ ಏನು ಆವಾಗ ಮಾಡದಂತ ಇಂಜಿನಿಯರ್ ಹೇಳಿದ್ದಾರೆ. ವಾರಾಯಿ ನದಿಯಲ್ಲಿ ಪುನಃ ಏನು ಉಪ್ಪು ನೀರು ಬರ್ತದೆ. ಎಲ್ಲಿಯ ತನಕ ಅಂತ ಹೇಳಿ ನಿಮ್ಗೆಲ್ಲ ಗೊತ್ತಿರ್ಬೋದು. ನಾವು ಸ್ವಲ್ಪ ಚಿಕ್ಕವರಿರುವಾಗ ಸುಮಾರು ಹಾಲಾಡಿ ತನಕ ಉಪ್ಪು ನೀರು ಬರ್ತಾ ಇತ್ತು. ಆ ಉಪ್ಪು ನೀರು ಬರುವಂತ ಸಾಧ್ಯತೆ ಇದೆ ಅಂತ ಹೇಳಿ 18,000 ಹೆಕ್ಟೇರ್ ಕೃಷಿ ಭೂಮಿಗೆ ನೀರು ಕೊಟ್ಟ ನಂತರ ಬಡ್ಕೂರ್ದಲ್ಲಿ ಒಂದು ವೆಂಟೇಜ್ ಡ್ಯಾಮ್ ಕಮ್ ಬ್ರಿಡ್ಜ್ ಅನ್ನು ಮಾಡುವಂತದ್ದು ಯೋಜನೆ ಇರ್ತದೆ. ಯಾವಾಗ ಅಂತ ಹೇಳಿದ್ರೆ ಯೋಜನೆ ಮುಕ್ತಾಯಗೊಂಡು ಸಂಪೂರ್ಣ 18,000 ಹೆಕ್ಟೇರ್ ಕೃಷಿ ಭೂಮಿಗೆ ನೀರು ಹೋದಾಗ ಹೊಳೆಯಲ್ಲಿ ಮೇಲ್ಮುಖವಾಗಿ ನೀರು ಹರಿತಾರೆ ಅಂತೇಳಿ ಆವಾಗ ಕುಂದಾಪುರ ಪುರಸಭೆ ಕುಡಿಸೇಮದಿಂದ ನಮ್ಮ ನಾಯಕರ ಗೋಪಾಲ್ ಪೂಜಾರಿ ಗೊತ್ತುಂಟು. ಪುರಸಭೆ ಕುಡಿಸೇಮದಿಂದ ಕುಡಿಯೋ ನೀರು ಯೋಜನೆ ಪ್ರಥಮ ಬಾರಿ ಜಾರಿ ಆಗ್ತದೆ. ಜಪ್ತಿಯಾಗಿ ಜಾಗದಲ್ಲಿ ಮಾಡ್ತಾರೆ, ಅಲ್ಲಿಂದ ಕುಡಿಯ ನೀರು ತಗೊಂಡು ಹೋಗ್ತಾರೆ. ತದನಂತರ ಏನಾಯ್ತದೆ, ಕುಂದಾಪುರ ಪುರಸಭೆಗೆ ಹೋಗುವ ನೀರಿನಲ್ಲಿ ಉಪ್ಪಿನ ಅಂಶ ಬರ್ಲಿಕ್ಕೆ ಪ್ರಾರಂಭ ಆಯಿತು. ಯಾಕಂತ ಹೇಳಿದ್ರೆ ಆ ಡ್ಯಾಮ್ ಆಗಲಿಲ್ಲ, ನದಿಯಲ್ಲಿ ನೀರಿನ ಹರಿವಿನ ಪ್ರಮಾಣ ಕಡಿಮೆ ಆಯಿತು. ಅದನ್ನು ಮನಗಂಡಂತ ಮಾಜಿ ಸಂಸದರಂತ ಜಯಪ್ರಕಾಶ್ ಹೆಗ್ಡೆ ಅವರು ಹಠ ಹಿಡಿದು ಯೋಜನೆ ಮುಕ್ತಾಯ ಆದ ಮೇಲೆ ಆಗಬೇಕಾದಂತ ಒಂದು ಡ್ಯಾಮ್ ಕಮ್ ವೆಂಟೇಜ್ ಡ್ಯಾಮ್ ಕಮ್ ಬ್ರಿಡ್ಜ್ ಅನ್ನ ಹಠ ಹಿಡಿದು ಏನು ಸಂಪೂರ್ಣದಲ್ಲಿ ಏನು ಬಳಕೂರು ಮತ್ತೆ ಗುಳ್ವಾಡಿಗೆ ಅಡ್ಡಲಾಗಿ ಏನು ಗುಳ್ವಾಡಿಯಲ್ಲಿ ವಾರಾಯಿ ನದಿಗೆ ಅಡ್ಡಲಾಗಿ ವೆಂಟೇಜ್ ಡ್ಯಾಮ್ ನಿರ್ಮಾಣ ಮಾಡ್ತಾರೆ. ಅದಕ್ಕೋಸ್ಕರ ಇವತ್ತು ಉಪ್ಪು ನೀರು ಹೋಗ್ತಾ ಇಲ್ಲ. ಗೋಪಾಲ್ ಪೂಜಾರ 23 ಕೋಟಿ ಲೆಟರಿನ ಉದ್ದೇಶ ಕೂಡ ಹಾಗೆ. ನೀವೆಲ್ಲಾದ್ರೂ ಡ್ಯಾಮ್ನಿಂದ ಮೇಲೆ ನೀರು ಎತ್ತುವುದರ ಮೂಲಕ ವಾರಾಯಿ ನದಿಯಲ್ಲಿ ನೀರಿನ ಹರಿವಿಕೆ ಪ್ರಮಾಣ ಕಡಿಮೆ ಅಂದ್ರೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಉಪ್ಪು ನೀರು ವಾರಾಯಿ ನದಿಯಲ್ಲಿ ಹರಿಯುವುದರ ಮೂಲಕ ಈಗ ಕುಂದಾಪುರ ಪುರಸಭೆ ಮಾತ್ರ ಅಲ್ಲ, ನಾನು ಕೂಡ ವಾರಾಯಿ ನೀರಿನ ಪಲ್ಲಾನ ಬೆಳೆದು ನಮ್ಮ ಬಸೂರು ಗ್ರಾಮ ಪಂಚಾಯತ್, ಕೋಣಿ, ಆಂಗಳ್ಳಿ, ಕಂದಾವರ, ಕೋಟೇಶ್ವರ, ಮಂಗಳೂರು ಎಲ್ಲ ಗ್ರಾಮ ಪಂಚಾಯತ್ಗೆ ಶುದ್ಧ ನೀರು ಹೋಗ್ತಾ ಇರೋದು ವಾರಾಯಿಂದ. ಇವರೆಲ್ಲಾದ್ರೂ ಡ್ಯಾಮ್ನಿಂದ ನೀರನ್ನು ಎತ್ತಲಿಕ್ಕೆ ಪ್ರಾರಂಭ ಮಾಡಿದ್ರೆ ನೀವು ಆ ಡ್ಯಾಮ್ ಸೈಟ್ಗೆ ಹೋಗಿ ನೋಡಿದ್ರೆ ಗೊತ್ತಾಗ್ತದೆ. ಖಂಡಿತವಾಗಿ ಯಾರೂ ಕೂಡ ಒಪ್ಪೋದಲ್ಲ. ಡ್ಯಾಮ್ನ ಪಕ್ಕದಲ್ಲೇ ಬ್ಲಾಸ್ಟ್ ಮಾಡ್ತಾ ಇದ್ದಾರೆ. ಯಾರಾದ್ರೂ ಅನ್ನ ತಿನ್ನೋರಿದ್ರೆ ಅದನ್ನ ತಡೀತಾರೆ. ಯಾಕಂತ ಹೇಳಿದ್ರೆ ಡ್ಯಾಮ್ನ ಪಕ್ಕದಲ್ಲಿ ಬ್ಲಾಸ್ಟ್ ಮಾಡಿದ್ರೆ ಖಂಡಿತವಾಗಿ ಡ್ಯಾಮಿಗೆ ಅಪ್ಪ ಆಗಿದೆ. ಅದ್ರ ಜೊತೆಗೆ ನೀರು ಹಿಮ್ಮುಖವಾಗಿ ಹರಿದಾಗ ನದಿಯಲ್ಲಿ ನೀರಿನ ಪ್ರಮಾಣ ಕಡಿಮೆ ಆದಾಗ ಖಂಡಿತವಾಗಿ ಉಪ್ಪು ನೀರು ಮೇಲ್ ಬರ್ತದೆ. ಅದಕ್ಕೋಸ್ಕರ ಗೋಪಾಲ್ ಪೂಜಾರ್ ಅದನ್ನ ವಿರೋಧ ಮಾಡಿ ಬಿಟ್ರೆ ಎಲ್ಲೂ ಸಿದ್ದಾಪುರ ಕೊಡ್ಬೇಕು ಅಂತ ಹೇಳಿಲ್ಲ. ಆದ್ರೆ ಗಂಟಿ ಹೊಳೆಯವರು ತುಂಬಾ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಮೊನ್ನೆ ಅವರೇ ಮಾತನ್ನು ಹೇಳಿದ್ರು, ನೀರು ಕೇಳಿದವರು ಹಾಗೆ ಮಾಡ್ತಾರೆ. ಅದಕ್ಕೆ ನಾವು ತಕ್ಕ ಉತ್ತರವನ್ನು ಕಳ್ಳೂರಿನಲ್ಲಿ ಕೊಟ್ಟಿದ್ದೇವೆ. ನಾಡು ನಡೆಯುವಂತ ಏನು ನಮ್ಮ ಪಾದಯಾತ್ರೆ ಇದೆ, ನಮ್ಮ ಅಧ್ಯಕ್ಷರು ಮತ್ತು ನಾಯಕರು ಹೇಳಿದಾಗೆ ಖಂಡಿತವಾಗಿ ಬಲದಂಡೆ ಯೋಜನೆ ಮುಗಿಸಬೇಕಂದ್ರೆ ನಾವು ವಾರಾಯಿ ಮೂಲಕ ರಾಜಕೀಯ ಮಾಡುವಂತ ಉದ್ದೇಶ ನಮಗಿಲ್ಲ.
ಬಿಜೆಪಿ ರಾಜಕೀಯ ಮಾಡ್ತಾ ಇದ್ದಾರೆ, ಅಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಖಂಡಿತವಾಗಿ ವಾರಾಯಿಯನ್ನ ಮುಂದಿಟ್ಕೊಂಡು ರಾಜಕೀಯ ಮಾಡಬೇಕಂತ ಉದ್ದೇಶ ಇಲ್ಲ. ಗೋಪಾಲ್ ಪೂಜಾರಿ ಇವತ್ತು ಸಿದ್ದಾಪುರ ಏತ ನೀರಾವರಿಗೆ ಗೋಪಾಲ್ ಪೂಜಾರಿ ಕಾರಣ, ಸೌಕೂರು ಏತ ನೀರಾವರಿಗೆ ಗೋಪಾಲ್ ಪೂಜಾರಿ ಕಾರಣ. ಅದ್ರ ಜೊತೆಗೆ ನಮ್ಮಲ್ಲಿ ಹೆಮ್ಮೆ ಇದೆ. ಏನು ನಾನು ಲಿಫ್ಟ್ ಇರಿಗೇಷನ್ ಬಗ್ಗೆ ಹೇಳಿದೆ, ಗೋಪಾಲ್ ಪೂಜಾರಿ ಕ್ಷೇತ್ರ ಸಂಬಂಧಪಟ್ಟದಲ್ಲ, ಮಂದರ್ತಿ ಮೂಲಕ ಬ್ರಹ್ಮಾವರಿಗೆ ಹೋಗುವಂಥದ್ದು, ಅದನ್ನು ಕೂಡ ಜಾರಿಯಾಗಲಿಕ್ಕೆ ಅಂದಿನ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಮೂಲಕ ಶಂಕುಸ್ಥಾಪನೆ ಮಾಡಿದವರು ಗೋಪಾಲ್ ಪೂಜಾರಿ. ಅದಕ್ಕೋಸ್ಕರ ನಮ್ಗೆ ಬೇರೆ ಏನು ರಾಜಕೀಯ ಇಲ್ಲ. ಈಗಾಗಲೇ ಗೋಪಾಲ್ ಪೂಜಾರಿ ಹೇಳಿದಾಗೆ ನಾವು ಯಾರು ಗುತ್ತಿಗೆದಾರರು ಪರವಲ್ಲ, ಗುತ್ತಿಗೆದಾರರ ವಿರುದ್ಧವೂ ಅಲ್ಲ. ಆದರೆ ಯಾವುದೋ ಒಬ್ಬ ವ್ಯಕ್ತಿಯ ವಿರುದ್ಧ ಒಬ್ಬರನ್ನೇ ಟೀಕೆ ಮಾಡುವಂಥದ್ದು ಕೂಡ ಸರಿಯಲ್ಲ ನಮ್ಮ ಭಾವನೆ. ಯಾಕಂತ ಹೇಳಿದ್ರೆ ಇವತ್ತು ವಾರಾಯಿ ನೀರಾವರಿ ಯೋಜನೆಯ ಒಂದು ವಿಚಾರದ ಬಗ್ಗೆ ನಾವು ಉತ್ತರ ಕೊಡ್ಲಿಕ್ಕಿದ್ದೇವೆ. ಯಾರು ಒಬ್ಬರು ಟೀಕೆ ಮಾಡ್ಲಿಕ್ಕೆ ಆಗುದಿಲ್ಲ. ಉಪಲೋಕಾಯುಕ್ತರು ವರದಿಯನ್ನು ಕೊಟ್ಟಿದ್ದಾರೆ, ಅದನ್ನು ಉಪಲೋಕಾಯುಕ್ತ ಸುಭಾಷ್ ಶೇಖರ್ ವರದಿ ಕೊಟ್ಟಿದ್ದಾರೆ. ಸುಮಾರು 49 ಜನ ಗುತ್ತಿಗೆದಾರರ ಹೆಸರಿದೆ. ನಾನು ಸ್ಪಷ್ಟವಾಗಿ ಹೇಳ್ತೇನೆ, ಯಾರೋ ಒಬ್ಬರು ಜಿ ಶಂಕರ್ ಮಾತ್ರ ಅವರು ಕೊಟ್ಟು ಮಾಡಿ ಹೇಳಿಲ್ಲ. ಸುಮಾರು 49 ಜನ ಗುತ್ತಿಗೆದಾರರ ಹೆಸರಿದೆ. ಪತ್ರಕರ್ತರಿಗೆ ನಾವು ಬೇಕಾದ್ರೆ ಪ್ರತಿ ಕೂಡ ನನ್ನ ಹತ್ರ ಉಂಟು. ಈ ಗುತ್ತಿಗೆದಾರರು ಈ ಯೋಜನೆಯನ್ನು ಹಳ್ಳ ಹಿಡಿದಕ್ಕೆ ಕಾರಣ. ಅದನ್ನು ಬಿಟ್ಟುಕೊಂಡು ಯಾರೋ ಒಬ್ಬರ ಬಗ್ಗೆ ನಾವು ಟೀಕೆ ಮಾಡೋದು ಅದು ಕೂಡ ಸಮಂಜಸ ಅಲ್ಲ. ಯಾಕೆ ನಾವು ಬರ ಅಂತೇಳಿ ಅಲ್ಲ, ಯಾರೋ ಒಬ್ಬರ ವಿರುದ್ಧ ಟೀಕೆ ಮಾಡೋದು ಕೂಡ ಸಮಂಜಸ ಅಲ್ಲ. ಇನ್ನು ನಮ್ಮ ಬಗ್ಗೆ ಗೋಪಾಲ್ ಪೂಜಾರ ಬಗ್ಗೆ ಬೇರೆ ಬೇರೆ ಟೀಕೆಗಳನ್ನು ಮಾಡ್ತಾರೆ. ನಾನು ಆ ವಾರಾಯಿ ನದಿ ಪಾತ್ರದಲ್ಲಿರುವಂತಹ ಓವರ್ ಹೌಸ್ನ ಬಗ್ಗೆ ಕೂಡ ಹೇಳ್ತೇನೆ. ವಾರಾಯಿಯಲ್ಲಿ ಕೇವಲ ಶಾಮಿಲಿ ಪವರ್ ಪ್ರಾಜೆಕ್ಟ್ ಮಾತ್ರ ಇರೋಲ್ಲ, ಅದಕ್ಕಿಂತ ಮೇಲೆ ಸಂಡೂರು ಇದೆ, ಅದಕ್ಕಿಂತ ಮೇಲೆ ಕೆಪಿಸಿ ಅವ್ರದ್ದಿದೆ. ಮಾಣಿ ಡ್ಯಾಮಿಂದ ಬಂದಂತ ನೀರು ಕೆಪಿಸಿಯಲ್ಲಿ ವಿದ್ಯುತ್ ಉತ್ಪಾದನೆಯಾಗಿ, ಸಂಡೂರಿನಲ್ಲಿ ವಿದ್ಯುತ್ ಉತ್ಪಾದನೆಯಾಗಿ, ತದನಂತರ ಶಾಮಿಲಿ ಪವರ್ ಪ್ರಾಜೆಕ್ಟ್ ಮೂಲಕ ವಿದ್ಯುತ್ ಉತ್ಪಾದನೆಯಾಗಿ ಹೊಳೆಯಲ್ಲಿ ನೀರು ಹರಿದು ಹೋಗ್ತದೆ. ಆ ವಿದ್ಯುತ್ ಉತ್ಪಾದಕ ಘಟಕ ಕೂಡ ಆಗಿರೋದು ಸರ್ಕಾರದ್ದು. ಅವರೇನು ವಿದ್ಯುತ್ ಉತ್ಪಾದನೆ ಮಾಡಿ ಕಡಿಮೆ ಬೆಲೆಗೆ ಸರ್ಕಾರಕ್ಕೆ ಮಾಡ್ತಾರೆ, ಸರ್ಕಾರ ಅದನ್ನ ಹೆಚ್ಚಿನ ಬೆಲೆ ಕೊಡ್ತಾ ಇದೆ ಅಂತ ಹೇಳಿದ್ರೆ ನಾಡು ಕೂಡ ನಮ್ಮ ದಾರಿ ತಪ್ಪಿಸುವಂತ ಹೇಳಿಕೆಗಳು ಈಗಾಗಲೇ ಪ್ರಾರಂಭ ಆಗಿದೆ. ಅಂದ್ರೆ ಯಾರದೋ ಉದ್ದೇಶಕ್ಕೋಸ್ಕರ, ಖಂಡಿತವಾಗಿ ಯಾರ ಉದ್ದೇಶವಲ್ಲ, ಯಾರ ಪರವಲ್ಲ, ಯಾರ ವಿರುದ್ಧವೂ ಅಲ್ಲ. ಬಲದಂಡೆ ಕಾಮಗಾರಿ ಸಂಪೂರ್ಣವಾಗಿ ಮುಗಿಬೇಕು. ಅದಕ್ಕಿರುವಂತಹ ಸಾಧಕ ಬಾಧಕಗಳನ್ನ ಏನು ತೊಡೆದಾಕಬೇಕು. ಈಗಾಗಲೇ ಗೋಪಾಲ್ ಪೂಜಾರಿ ಹೇಳಿದಾಗೆ ಗೋಪಾಲ್ ಪೂಜಾರಿ ಆ ಕ್ಷೇತ್ರದ ಶಾಸಕರಾದ ಒಂದು ಬಾರಿ ಮಾತ್ರ 2008ರ ತನಕ ಆ ಕ್ಷೇತ್ರ ಕುಂದಾಪುರದ ವಿಧಾನಸಭಾ ಕ್ಷೇತ್ರದಲ್ಲಿತ್ತು. 79ರಲ್ಲಿ ಪ್ರಾರಂಭ ಆಯಿತು. ಗೋಪಾಲ್ ಪೂಜಾರಿ 2013ರಲ್ಲಿ ಒಮ್ಮೆ ಆ ಕ್ಷೇತ್ರ ಶಾಸಕರಾದರು. 2008ಕ್ಕಿಂತ ಮೊದಲು ತುಂಬಾ ಜನ ಕುಂದಾಪುರ ಕ್ಷೇತ್ರದ ಶಾಸಕರಾಗಿದ್ರು. 2008 ನಮ್ದು ಆ ಕ್ಷೇತ್ರ ಬೈಂದೂರು ಕ್ಷೇತ್ರಕ್ಕೆ ಸೇರಿದ ನಂತರ ಕೂಡ ತುಂಬಾ ಜನ ಶಾಸಕರಾಗಿ ಹೋಗಿದ್ದಾರೆ. ಅಂತ ಹೇಳಿದ್ರೆ ಏನಾದರೂ ಪ್ರಾಮಾಣಿಕವಾಗಿ ಆ ಯೋಜನೆ ಮುಗಿಸುವಂತ ಪ್ರಯತ್ನ ಪಟ್ಟಿದ್ರೆ ಗೋಪಾಲ್ ಪೂಜಾರಿ ಬಿಟ್ಟರೆ ಮತ್ತೆಲ್ಲರೂ ಆ ಯೋಜನೆ ಇಟ್ಕೊಂಡು ರಾಜಕೀಯ ಮಾಡ್ತಾ ಇದ್ದಾರೆ. ಇನ್ನು 47 ವರ್ಷಗಳ ಕಾಲ ಒಂದು ಯೋಜನೆ ಬಿದ್ದಿದೆ ಅಂತ ಹೇಳಿದ್ರೆ ಅದಕ್ಕೆ ಯಾವುದೇ ಗುತ್ತಿಗೆದಾರರನ್ನ ಅಥವಾ ಯಾವನ್ನ ಪಟ್ಟು ಮಾಡ್ಲಿಕ್ಕೆ ಆಗುದಿಲ್ಲ. ನೇರವಾಗಿ ಜನಪ್ರತಿನಿಧಿಗಳನ್ನೇ ಪಟ್ಟು ಮಾಡ್ಬೇಕಾಗುತ್ತೆ. ಯಾಕಂತಂದ್ರೆ ಅದೆಷ್ಟೋ ಸರ್ಕಾರಗಳಾಗಿ ಹೋಗಿದೆ. ಅವ್ರು ಮನಸ್ಸು ಮಾಡಿದ್ರೆ ಖಂಡಿತವಾಗಿ ಎಲ್ಲ ಆಗ್ತಾ ಇತ್ತು. ಈ ಯೋಜನೆ ಮುಕ್ತಾಯ ಮಾಡ್ಕೊಳ್ದೆ ಆ ಯೋಜನೆ ಇಟ್ಕೊಂಡು ರಾಜಕೀಯ ಮಾಡುವಂಥದ್ದು, ಯಾರನ್ನು ಟೀಕೆ ಮಾಡುವಂಥ ಸರಿಯಲ್ಲ ಎಂಬುದು ಕೂಡ ನಮ್ಮದೊಂದು ಈ ಪತ್ರಿಕಾಗೋಷ್ಠಿ ಮೂಲಕ ಆಗ್ರಹ. ನಾವು ಈಗಾಗಲೇ ಅಧ್ಯಕ್ಷ ಹೇಳಿದ್ದಾರೆ, ಸ್ಪಷ್ಟವಾಗಿ ಏನು ನಮ್ಮದು ಕಳ್ಳೂರಿನಿಂದ ಸಿದ್ದಾಪುರ ತನಕ ನಡೆಯುವಂಥದ್ದು ಏನು ಪಾದಯಾತ್ರೆ ಉಂಟು, ಅದು ಏನು ಸೌಕೂರು ಇದು ವಾರಾಯಿ ಬಲದಂಡೆ ಯೋಜನೆಯ ಸಂಪೂರ್ಣ 4 ಗ್ರಾಮಗಳಿಗೆ ನೀರು ಹೋಗಬೇಕು. ಅದ್ರ ಜೊತೆಯಲ್ಲಿ ಸಿದ್ದಾಪುರ ಇವತ್ತು ನೀರಾವರಿ ಗ್ರಾಮಗಳು ಬಿಟ್ಟಿದ್ದಾರೆ. ಇವತ್ತು ಸಿದ್ದಾಪುರ ಹೆಸರಿಗೆ ಬಿಟ್ಟರೆ ಸಿದ್ದಾಪುರ ಗ್ರಾಮಕ್ಕೆ ನೀರು ಹೋಗ್ತಾ ಇಲ್ಲ. ಅದೆಷ್ಟೋ ಗ್ರಾಮಗಳನ್ನು ಕೈ ಬಿಟ್ಟಿದ್ದಾರೆ. ಕೇವಲ ಒಂದಷ್ಟು ಊರುಗಳಿಗೆ ನೀರು ಕೊಡ್ಲಿಕ್ಕೋಸ್ಕರ ಆ ಯೋಜನೆಯನ್ನು ಮಾಡ್ತಾ ಇದ್ದಾರೆ. ಸೌಕರ್ಯದ ನೀರಾವರಿ ಕೂಡ ಹಾಗೆ ಒಂದು ಸೇರಿದಂತಹ ಕೆಲವು ಗ್ರಾಮಗಳನ್ನು ಬಿಟ್ಟಿದ್ರು. ಇದು ನಮ್ಮ ಸ್ಪಷ್ಟ ಉದ್ದೇಶ ಅಂತ ಹೇಳಿದ್ರೆ ವಾರಾಯಿ ನೀರಾವರಿ ಯೋಜನೆಗೆ ಒಂದು ತಾರ್ಕಿಕ ಅಂತ್ಯ ಕಾಣಬೇಕು. ಅದ್ರ ಜೊತೆಯಲ್ಲಿ ವಾರಾಯಿ ನದಿಯಲ್ಲಿ ನೀರಿನ ಪ್ರಮಾಣ ಈ ಮೊದಲೇ ಹೇಗೆ ಹರಿತಾ ಉಂಟು ಹಾಗೆ ಹರಿದ ಮೂಲಕ ಮುಂದಿನ ದಿನಗಳಲ್ಲಿ ನಾವು ಹೇಳ್ಬೋದು, ನಮ್ಮ ಪೀಳಿಗೆ ಕುಂದಾಪುರ ಪುರಸಭೆ ಸೇರಿಕೊಂಡು ನಾವು ಉಪ್ಪು ನೀರು ಕುಡಿಯುವಂತ ಪರಿಸ್ಥಿತಿ ಬರಬಾರ್ದು. ಈ ಪತ್ರಿಕಾಗೋಷ್ಠಿಯ ಮೂಲಕ ಇನ್ನೊಂದು ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ, ಯಾವುದೇ ಕಾರಣಕ್ಕೆ ವಾರಾಯಿಯಲ್ಲಿರುವಂತಹ ಹೋಲಿಗೆಪೇಟೆ ಡ್ಯಾಮ್ ಎನ್ನುವುದು ಕೇವಲ ಮೂಲ ಯೋಜನೆಗೆ ಬಿಟ್ಟರೆ ಬೇರೆ ಯಾವ ಯೋಜನೆಗಳಲ್ಲಿ ನೀರು ಎತ್ತಲಿಕ್ಕಿಲ್ಲ. ಅದು ಸ್ಪಷ್ಟವಾಗಿ ಇದೆ. ಯಾವುದೇ ಕಾರಣಕ್ಕೆ ನೀರು ಏನೇ ತಗೊಂಡೋಗಿ ನಾವು ಕುಡಿಯೋ ನೀರಿಗೆ ವಿರೋಧ ಮಾಡೋದಿಲ್ಲ. ಹೊಳೆಯಿಂದ ನೀರು ತಗೊಂಡೋಗಿ ಇಲ್ಲ ಚಾನಲಿಂದ ನೀರು ತಗೊಂಡೋಗಿ ಯಾವುದೇ ಕಾರಣಕ್ಕೆ ಮೂಲ ಯೋಜನೆಗೆ ಧಕ್ಕೆ ಆಗದ ರೀತಿಯಲ್ಲಿ ಆ ವಾರಾಯಿ ಹೋಲಿಗೆಪೇಟೆ ಡ್ಯಾಮ್ನಿಂದ ಯಾವ ಯೋಜನೆಗೂ ಮುಂದೆ ನೀರನ್ನ ತೆಗೆದುಕೊಂಡು ಹೋಗಬಾರ್ದು ಅನ್ನುವಂಥದ್ದು ನಮ್ಮ ಒಂದು ಈ ಪತ್ರಿಕಾಗೋಷ್ಠಿ